ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನಾನು ಹೇಳ ಹೊರಟ ಕತೆ ತುಂಬಾ ಅದ್ಭುತವಾಗಿರುವಂಥದ್ದು. ಇದು ನಮ್ಮೂರಿನಲ್ಲೇ ನಡೆದಿರ್ತಕ್ಕಂಥ ಕತೆ. ಇವರ ಹೆಸರನ್ನು ಹೇಳೋಕ್ಕೆ ನನಗಿಷ್ಟ ಇಲ್ಲ, ಓಕೆ, ಹೇಳೋದು ಇಲ್ಲ. ಸೊ ಸ್ವಾಮಿ ಭಕ್ತರು ಅಂತ ಇವರನ್ನು ನಾನು ಕರಿತೀನಿ. ಈ ಸ್ವಾಮಿ ಭಕ್ತರು ಸುಮಾರು ವರ್ಷಗಳಿಂದ ತುಂಬ ಕಷ್ಟ ಅಂದರೆ ತುಂಬ ಹೇಳಲಾರದಷ್ಟು ಕಷ್ಟದ ಒಂದು ಜೀವನದಲ್ಲಿ ಇವರು ತಮ್ಮ ಜೀವನನ ಸಾಗಿಸ್ತಾ ಇರ್ತಾರೆ. ಸೊ ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರೆ, ಮದುವೆ ಆಗಿರ್ತಕ್ಕಂಥ ಹೊಸತು ಸ್ವಾಮಿ ಭಕ್ತರಿಗೆ ಅವ್ರ ಯಜಮಾನ್ರ ತುಂಬ ಬಡತನ ಅಂತಂದರೆ ಘೋರ ಕರ್ಮ ಮಾಡಿದವ್ರಿಗೂ ಅದಂಥ ಬಡತನ ಇರಲ್ಲ, ಅಷ್ಟು ಬಡತನದಲ್ಲಿ ಇವರು ಇರ್ತಾರೆ. ಸೊ ಅಂಥ ಒಂದು ಮನೆಗೆ ಸ್ವಾಮಿ ಭಕ್ತರು ಸೊಸೆಯಾಗಿ ಹೋಗ್ತಾರೆ. ಹೋದ ಮೇಲೆ ಇವರು ಕೂಡ ತಮ್ಮ ತಂದೆಯಾಗೆ ಸ್ವಾಮಿ ಸಮರ್ಥರ ಭಕ್ತರಾಗ್ತಾರೆ. ಇವರ ಮನಸ್ಸಲ್ಲಿ ಒಂದು ಆಸೆ ಹುಟ್ಕೊಳ್ಳುತ್ತೆ. ಏನಂತ, ನಾವು ಒಂದು ಸ್ವಂತ ಮನೆಯನ್ನು ಮಾಡಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಡತನದಲ್ಲೇ ಒಂದು ಸ್ವಂತ ಮನೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಸೊ ಇವರು ಪ್ರಯತ್ನ ಮಾಡೋಣ ಅಂಥೇಳಿ ಇವರು ಏನು ಮಾಡ್ತಾರೆ, ಸ್ವಾಮಿಯ ಒಂದು ಸೇವೆ ಸ್ಟಾರ್ಟ್ ಮಾಡ್ತಾರೆ. ಸ್ವಾಮಿಯ ಸೇವೆ ಸ್ಟಾರ್ಟ್ ಮಾಡಿ ಒಂದು 5 ವಾರ ಆಗಿರುತ್ತೆ. ಅಕ್ಕಲ್ಕೋಟೆಗೆ ಹೋಗುವಂಥ ಒಂದು ಭಾಗ್ಯ ಇವರಿಗೆ ಬರುತ್ತೆ. ಸೊ ಆವಾಗ ಹೋಗಿ ಅನ್ನಛತ್ರದಲ್ಲಿ ಊಟ ಮಾಡಿ ತಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಕಾಣಿಕೆನ ಅನ್ನಛತ್ರಕ್ಕೆ ಒಪ್ಪಿಸಿ ವಾಪಸ್ ಸನ್ನಿಧಾನಕ್ಕೆ ಬಂದು, ಅಂದರೆ ಸ್ವಾಮಿ ಸಮರ್ಥರ ಆ ಒಂದು ವಟವೃಕ್ಷ ಕ್ಷೇತ್ರಕ್ಕೆ ಬಂದು ಕೈ ಮುಗಿಯೋ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಅರ್ಚಕರು ಇವರು ಉಡಿಯಲ್ಲಿ, ಅಂದರೆ ಇವರು ಸೆರಗೊಡ್ತಾರೆ, ಆ ಸೆರಗಲ್ಲಿ ಒಂದು ಕಾಯಿನ ಹಾಕ್ತಾರೆ. 21 ವಾರ ಗುರುವಾರ ನನ್ನ ಪಾರಾಯಣ ಮಾಡೋ, ಅಂದರೆ ಮಹಾರಾಜರ ಪಾರಾಯಣ ನೀವು ಮಾಡಿ ನೀವು ಅಂದ್ಕೊಂಡಿದ್ದು ಆಗತ್ತೆ ಅಂಥೇಳಿ ಆ ಒಂದು ಕಾಯಿನ ಅವ್ರ ಕೈಗೆ ಕೊಡ್ತಾರೆ. ಕಾಯಿನ ಅವ್ರ ಜೋಳಿಗೆಯಲ್ಲಿ ಹಾಕಿದ ಮೇಲೆ ಅವ್ರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರುತ್ತೆ. ವಾಸ್ತವ ನೋಡಿ, ಅವ್ರು ಅಂದ್ಕೊಂಡು ಬಂದಿರೋದು, ನಾನು 21 ವಾರ ಸತತ ಸ್ವಾಮಿಯ ಸೇವೆ ಮಾಡ್ತೀನಿ, ನಾನೊಂದು ಮನೆ ಕಟ್ತೀನಿ ಅಂಥೇಳಿ ಒಂದು ಗಟ್ಟಿಮುಟ್ಟಾಗಿರ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸದಿಂದ ಸ್ವಾಮಿಯ ಸನ್ನಿಧಿಗೆ ಹೋಗಿರ್ತಾರೆ. ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಬಡತನ, ಯಾವೊಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಮನೆ ಕಟ್ತೀರಾ? ಹುಚ್ಚು ಪ್ರಯತ್ನ ಅಂತಾರೆ ಯಾರಾದರೂ ಇದನ್ನು ಕೇಳಿದ್ರೆ. ಸೊ ಆ ಸೇವಕರು ಅವ್ರ ಯಜಮಾನ್ರ ಮುಂದೆ ಹೇಳ್ತಾರೆ, ನಾನು 21 ಪಾರಾಯಣ ಮಾಡಬೇಕು ಅಂಥೇಳಿ ಸಂಕಲ್ಪ ಮಾಡಿಕೊಂಡೆ ರೀ. ನಾನು ಅಕ್ಕಲ್ಕೋಟೆ ಬಸ್ ಹತ್ತಿದ್ದು, ನನಗವರು ನನ್ನ ಮಡ್ಲಲ್ಲಿ ಅವ್ರು ಕಾಯಿ ಹಾಕಿದ್ರು. ಅವ್ರು ಹೇಳಿರೋದೇ 21 ಪಾರಾಯಣ 21 ವಾರ ಮಾಡಿ ಅಂಥೇಳಿ, ನೋಡೋಣ ಸ್ವಾಮಿಯ ಚಿತ್ತ ಅಂಥೇಳಿ ಇವರು ಪಾರಾಯಣ ಸ್ಟಾರ್ಟ್ ಮಾಡ್ತಾರೆ. ಪಾರಾಯಣ ಸ್ಟಾರ್ಟ್ ಮಾಡಿ 3ನೇ ವಾರಕ್ಕೇ
ಇವ್ರಿಗೊಂದು ಅಂಗಡಿ ಸಿಗುತ್ತೆ ಅದೇ ಊರಲ್ಲಿ. ಆ ಅಂಗಡಿ ಜಸ್ಟ್ 3 ವಾರದಿಂದ 21ನೇ ವಾರದೊಳಗಡೆ ಅದ್ಭುತವಾಗಿರ್ತಕ್ಕಂಥ ವ್ಯಾಪಾರ ಆಗುತ್ತೆ ಅಂಗಡಿಯಲ್ಲಿ. ಜಸ್ಟ್ ಅಕ್ಕಲಕೋಟೆಗೆ ಹೋಗಿ ಒಂದು ಆಶೀರ್ವಾದದ ಕಾಯಿ ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ದಕ್ಕೆ 21 ವಾರನೂ ಮುಗಿದೋಗ್ಬಿಡುತ್ತೆ. 22ನೇ ವಾರ ಪೂಜೆ ಮಾಡಿದಾಗ ಇವ್ರಿಗೊಂದು ಅದ್ಭುತ ಆಗುತ್ತೆ. ಏನು ಅಂತಂದರೆ, ಅವರಿರೋ ಊರನ್ನು ಬಿಟ್ಟು ಬೇರೆ ಊರಿಗೆ ಒಬ್ಬರು ವಲಸೆ ಹೋಗುವಂಥ ಪರಿಸ್ಥಿತಿ ಒಬ್ಬರಿಗೆ ಬಂದಿರುತ್ತೆ. ತುಂಬ 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 ಕಡಿಮೆ ರೇಟಿಗೆ ಅವ್ರಿಗೊಂದು ಸೈಟ್ ಸಿಗುತ್ತೆ. ಜಾಗ ಸಿಕ್ತು ಅಂತಂದರೆ ಅರ್ಧ ಮ್ಯಾಚ್ ಗೆದ್ದಂಗೆ ಅಂಥ ಪರಿಸ್ಥಿತಿ ಇರುತ್ತೆ ಜೀವನದಲ್ಲಿ. ಜಾಗ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ. ಸೊ ಜಾಗ ಸಿಕ್ಕ ಮೇಲೆ ತುಂಬ ಅದ್ಭುತವಾಗಿ ಖುಷಿ ಆನಂದದಿಂದ ಯಾವ ಥರ ಇವರು ಕಂಟಿನ್ಯೂಸ್ ಆಗಿ ವಾರ ವಾರ ಆ ಒಂದು ಪಾರಾಯಣ ಪಠಣ ಮಾಡ್ಕೊಂಡು ಹೋಗ್ತಾರೋ ಅದೇ ಥರ ಮಹಾರಾಜರು ಒಂದೊಂದು ಇಟ್ಟಿಗೆನ ಕಟ್ಟಿ ಇವ್ರ ಮನೇನ ನಿಲ್ಲಿಸ್ತಾರೆ. ಕೊನೆಗೆ ಬಂದಿರೋದೇ ಕ್ಲೈಮ್ಯಾಕ್ಸ್ ಸೀನ್. ಅಂದರೆ ಆ ಮನೆಗೆ ಛತ್ ಹಾಕೋದು ಅಂತಾರೆ ನಮ್ಮೂರ ಕಡೆ. ಅದಕ್ಕೆ ಮುಹೂರ್ತನೂ ನೋಡ್ತಾರೆ. ಮುಹೂರ್ತ ತೆಗೆಸ್ಕೊಂಡು ಬಂದುಬಿಡ್ತಾರೆ ಇವರು. ತೆಗೆಸ್ಕೊಂಡು ಬಂದು ₹1 ದುಡ್ಡು ಇವ್ರ ಹತ್ರ ಇರಲ್ಲ. ಬೆಳಗಾದರೆ ಛತ್ ಹಾಕೋರು ಬಂದು ತಮ್ಮ ಕೆಲಸನ ಪ್ರಾರಂಭಿಸ್ತಾರೆ. ರಾತ್ರಿ 10:30 ಸಮಯಕ್ಕೆ ಇವ್ರ ಅಂಗಡಿಗೆ ಒಬ್ಬರು ಕಸ್ಟಮರ್ ಬರ್ತಾರೆ. ಇದಿಷ್ಟು ದುಡ್ಡು ನೀನು ಇಟ್ಕೊಳ್ಳಪ್ಪ, ನನಗೆ ಬೇಕಾದಾಗ ಬಂದು ನಾನು ಫೋನ್ ಮಾಡ್ತೀನಿ ಅಥವಾ ನನ್ನ ಹುಡುಗನ ಕಳಿಸ್ತೀನಿ, ನನಗೆ ಇಷ್ಟು ವಸ್ತುಗಳನ್ನು ನೀನು ಕೊಟ್ಟು ಕಳಿಸು, ಮುಂದೆ ನನ್ನ ಹತ್ರ ಇದ್ದರೆ ಖರ್ಚಾಗತ್ತೆ ಅಂಥೇಳಿ ಸುಮಾರು ದುಡ್ಡುಗಳನ್ನು ಅವರಿಗೆ ಕೊಡ್ತಾರೆ. ಕೊಟ್ಟು ಹೋಗ್ಬಿಡ್ತಾರೆ. ಹಿಂದು ಮುಂದು ಯೋಚನೆನೇ ಮಾಡಲ್ಲ ಅವರು. ಇದು ಸಾಕ್ಷಾತ್ ಸ್ವಾಮಿ ಸಮರ್ಥರೇ ಕೊಟ್ಟಿರೋದು ಅಂಥೇಳಿ ಆ ದುಡ್ಡನ್ನು ತಗೊಂಡೋಗಿ ಸ್ಲ್ಯಾಬಿಗೆ ಬೇಕಾಗಿರ್ತಕ್ಕಂಥ ಸಿಮೆಂಟು, ಕಾಂಕ್ರೀಟ್ ಏನೇನು ಬೇಕೋ ಎಲ್ಲ ವಸ್ತುಗಳನ್ನು ಪರ್ಚೇಸ್ ಮಾಡ್ತಾರೆ. ಏನು ಹೇಳ್ತೀರಾ ನೀವು ಇದಕ್ಕೆಲ್ಲ? ಕಾಕತಾಳೀಯ ಅಂತೀರೋ, ಸ್ವಾಮಿ ಆಶೀರ್ವಾದ ಅಂತೀರೋ, ಒಂದು ಗೊತ್ತಾಗಲ್ಲ ವೀಕ್ಷಕರೇ. ಕೊನೆಗೂ ಸ್ವಾಮಿ ಆಶೀರ್ವಾದದಿಂದ ಮನೆ ಕಟ್ತಾರೆ. ನೋಡಿದ್ರಲ್ಲ, ನಂಬಿರೋರಿಗೆ ಮಹಾರಾಜರು ಯಾವತ್ತೂ ಕೈ ಬಿಡಲ್ಲ. ಪರೀಕ್ಷೆ ಮಾಡ್ಬೋದು, ಆದರೆ ಕೈ ಬಿಡಲ್ಲ. ಖಂಡಿತವಾಗಿ ನಂಬಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ನನ್ನ ನಂಬರ್ ನಿಮ್ಗೆ ಗೊತ್ತಿರ್ಬೋದು, 9738976106. ಯಾರ ಹತ್ರ ಈ ನಂಬರ್ ಇಲ್ವೋ ಈ ನಂಬರಿಗೆ ಡೈಲ್ ಮಾಡಿ ನಿಮ್ದು ಏನೇ ಸಮಸ್ಯೆ ಇರಲಿ ಸಾಧ್ಯವಾದಷ್ಟು ಮಹಾರಾಜರ ಮುಂದೆ ಇಟ್ಟು ಅದಕ್ಕೊಂದು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.